ಶಿವಲಿಂಗಯ್ಯ ಅವರು ನಮ್ಮ ಜೊತೆಗೆ ಮಂಡ್ಯದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಲಿಂಗಯ್ಯ ಅವರ ಜೆಡಿಎಸ್ ವಕ್ತಾರರ ಅಭಿಪ್ರಾಯವನ್ನು ಒಪ್ಪಿಕೊಳ್ತೀರಾ? ಮಳೆ ಬರುತ್ತೆ ಅಂದರೆ ನಗರ ಪ್ರದೇಶಗಳ ಪ್ರಿಪೇರ್ ಆಗಬೇಕು, ಮಳೆ ಬರೋದಿಲ್ಲ ಅಂದರೆ ಗ್ರಾಮೀಣ ಪ್ರದೇಶಗಳ ಪ್ರಿಪೇರ್ ಆಗಬೇಕು. ಆ ಪ್ರಿಪರೇಷನ್ನಿನ ಕೊರತೆ ಇತ್ತು ಅಂತ ಎಂಜಿನಿಯರಿಂಗ್ ದೃಷ್ಟಿಕೋನದಲ್ಲಿ ಹೇಳಿ ನೀವು. ನಿಜವಾಗ್ಲೂ ಕೂಡ ಪ್ರಿಪರೇಷನ್ ಅವಶ್ಯಕತೆ ಇದೆ. ಯಾಕೆಂದರೆ ಈಗ ನಾವು ಮಳೆ ಬರಲ್ಲ ಅಂತಂದ ತಕ್ಷಣವೇ ನಾವು ಮಳೆಗೆ ಏನು ಬರಲ್ಲ ಅಂತಂದರೆ ಅದು ಏನು ಮಾಡಬೇಕು, ನಮ್ಮ ರಿಕ್ವೈರ್ಮೆಂಟೆಲ್ಲ ಹೇಗೆ ಸ್ಯಾಟಿಸ್ಫೈ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಯೋಚನೆ ಕೂಡ ಬರಬೇಕು. ಅಲ್ಲಿ ಆ್ಯಕ್ಚುಲಾಗಿ ಇವಾಗ ನಮ್ಮ ಸ್ನೇಹಿತರು ಹೇಳಿದ್ರು, ನಮ್ಮಲ್ಲಿ ಏನು ರೈನ್ ಮೆಜರ್ಮೆಂಟ್ ಮಾಡಲಿಕ್ಕೆ ನಮ್ಮಲ್ಲಿ ಮೀಟ್ರ್ಗಳು ಸರಿಯಾಗಿ ವರ್ಕ್ ಆಗ್ತಿರಲಿಲ್ಲ ಅಂತೇಳಿ. ಇವತ್ತಿನ ಸಿಚುವೇಷನಲ್ಲಿ ಆಧುನಿಕತೆಯಲ್ಲಿ ಸ್ಟಾರಮ್ ಅನ್ನೋದು ಒಂದು ಡೈನಾಮಿಕ್ಸು. ಇಟ್ ಈಸ್ ನಾಟ್ ಎ ಸ್ಟ್ಯಾಟಿಕ್ ಕಂಡೀಷನ್. ಇಟ್ ಮೂವ್ಸ್ ವಿತ್ ಎ ವೆಲಾಸಿಟಿ, ಇಟ್ ಮೂವ್ಸ್ ವಿತ್ ಎ ಡಿಕೆ ಆ್ಯಂಡ್ ಆಲ್ಸೋ ದ ಗ್ರೋಯಿಂಗ್. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಡೈರೆಕ್ಷನ್ನು ಮತ್ತು ಕ್ವಾಂಟಿಟಿ ಆಫ್ ರೈನ್ ವಾಟರ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡುವಂಥ ಸ್ಥಿತಿನಲ್ಲಿ ನಾವು ಇವತ್ತು ಇದ್ದೀವಿ. ಅಂಥ ಕಂಪ್ಯೂಟರ್ ಮಾಡಲ್ಗಳು ಕೂಡ ಈಗಾಗಲೇ ಎಸ್ಟಾಬ್ಲಿಷ್ ಆಗಿದೆ ವೆಸ್ಟರ್ನ್ ಕಂಟ್ರಿನಲ್ಲಿ. 80ರ ದಶಕದಲ್ಲೇ ನಾವು ಅದನ್ನು ಮಾಡಲ್ಗಳನ್ನು ನಾನು ಯೂಸ್ ಮಾಡಿದ್ದೇನೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಸ್ಟಾರಮ್ ಡೈನಾಮಿಕ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಎಲ್ಲ ನಾವು ಸಲಕರಣೆಗಳನ್ನು ಕೂಡ ಈಗ ರೈತ ಹಿತ ರಕ್ಷಣಾ ಸಮಿತಿಯ ಉಪಾಧ್ಯಕ್ಷರಾಗಿ ಹೇಳಿ DK ಶಿವಕುಮಾರ್ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರಂತೆ ನೀರು ಕೊಡೋದಕ್ಕಾಗೋದಿಲ್ಲ, ಬೆಳೆ ಬೆಳಿಬೇಡಿ ಅಂತ. ವಿಜಯ್ ಹೇಳ್ತಾರಂತೆ ನೀವು ಬೆಳೆ ಬೆಳೀರಿ, ನೀರು ಕೊಡೋದು ನಮ್ಮ ಜವಾಬ್ದಾರಿ ಅಂತಾರಂತೆ. ಅಲ್ಲ, ಅವರವರು ಈಗ ಆ್ಯಕ್ಚುಲಾಗಿ ನಮಗೆ ಬರಬೇಕಾದಂಥ ಮಳೆ ಬರೋದಿಲ್ಲ ಈ ಸಲ, ಅದರಿಂದ ನೀವು ಬೆಳೆ ಹಾಕಬೇಡಿ ಅಂತ ಹೇಳಿದ್ದು ಅದು ನಿಜ. ಆದರೆ ಅವರ ದೃಷ್ಟಿಕೋನದಲ್ಲಿ ಅವರು ತುಂಬಿರುವಂಥ ಮೆಟ್ಟೂರಿನಲ್ಲಿ ನೀರಿದೆ, ನಾನು ನೀರು ಕೊಡ್ತೀನಿ, ಅವ್ರಿಗೆ ನೀವು ಬೆಳೆ ಬೆಳೀರಿ ಅಂತ ಹೇಳಿದ್ದಾರೆ. ಅವ್ರ ಬೆಳೆಗೆ ನಾವು ಕುಡಿಯೋ ನೀರಿಗೋಸ್ಕರ ನಾವು ಯೋಚನೆ ಮಾಡ್ತಾ ಇರೋದು. ಅದರಿಂದ ಇದು ಬಿಕಾಸ್ ಆಫ್ ದಿ ರೈನ್ ಇಂಟೆನ್ಸಿಟಿ ಅಂಡ್ ದಿ ರೈನ್ ಕ್ವಾಂಟಿಟಿ ಏನು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದೆ ಹೊರತು ಇನ್ಯಾವುದೋ ರೀತಿಯಲ್ಲಿ ಅದು ಅರ್ಥೈಸಬಾರದು. ಇದರ ಜೊತೆಗೆ ಸರ್, ನಿಮಗೆ ಗೊತ್ತಿರಲಿ ಆ ವಿಡಿಯೋಗೆ ಯಾವುದು ಮಾಪ್ಡಲ್ಲ, ಅದು AI ಅಲ್ಲ, ವಿಜಯ್ ಅವ್ರು ಹೇಳಿರೋದು. ನಮಗೆ ಏನು ನಮ್ಮ ಪಾಲಿನ ನೀರು KRS ಇಂದ ಬರಬೇಕು ಅದು ಬಂದೇ ಬರುತ್ತೆ, ಕಾವೇರಿ ನೀರು ಬಂದೇ ಬರುತ್ತೆ, ನಾನು ಕೊಡ್ತೀನಿ ಬೆಳೆಗಳಿಗೆ, ನೀವು ಖುಷಿಯಾಗಿ ಶಕ್ತಿಶಾಲಿಯಾಗಿ ನೀವು ರೈತರು ಇರಬೇಕು, ನೀವು ಬೆಳೆ ಬೆಳೀರಿ ಅಂತ ಹೇಳಿದ್ದು. ಅದೇ ಮಾನ್ಯ DK ಶಿವಕುಮಾರ್ ವಿತೌಟ್ ಎನಿ ಸಿಂಗಲ್ ಸಭೆಗಳನ್ನ ಕರೆಯದೆ, ಸರ್ವಪಕ್ಷ ಸಭೆ ಬೇಡ ಆ ವಿಚಾರದಲ್ಲಿ, ಅಟ್ಲೀಸ್ಟ್ ನೀವು ಅಲ್ಲಿರೋಂಥ ಟೆಕ್ನಿಕಲ್ ಟೀಮು DC AC ತಹಶೀಲ್ದಾರ್ಗಳೆಲ್ಲರನ್ನೂ ಕರೆದು ನೀವು ಮೀಟಿಂಗ್ ಮಾಡಿ ನಂತರ ಹೇಳಿದ್ರೆ ಅವಾಗ ಒಪ್ಕೊಳ್ಳೋಣ. ಏನು ಹೇಳಿದ್ರೆ ನೀವು ಹಿಂದೆ ಪ್ರಕರಣ ನಡ್ಕೊಂಡು ಬಂದ ರೀತಿ ನೋಡಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಸ್ಕೋಪ್ ಎಷ್ಟಿದೆ, ಹೋಪ್ ಏನಿದೆ? ನಿಶ್ಚಿತವಾಗಿ ಒಂದಿಷ್ಟು ಇವತ್ತೇನು ಅಲೋಕೇಟ್ ಮಾಡಲಾಗಿದೆ ಅಥವಾ ಇವತ್ತೆಷ್ಟು ನೀರು ಬಿಡಂತ ಹೇಳಲಾಗಿದೆ, ನಮ್ಮ ವಾದವನ್ನು ಮನ್ನಿಸಿ ಆ ಪ್ರಮಾಣವನ್ನು ಇನ್ನಷ್ಟು ಕಡಿಮೆ ಮಾಡ್ತಕ್ಕಂಥ ಸಾಧ್ಯತೆ ಸುಪ್ರೀಂ ಕೋರ್ಟ್ ನಾವು ಹೋಗ್ತಿರೋದೇ ಅದಕ್ಕೆ. ಎಸ್, ಬಟ್ ನನಗನ್ಸುತ್ತೆ ಇದರಲ್ಲಿ ಪಾರ್ಟಿಸನ್ ಪಾಲಿಟಿಕ್ಸ್ ಏನಿರುತ್ತಲ್ವ, ಇದು ಓಕೆ, ಇದು ಟೆಲಿವಿಷನ್ಗೆ ಗ್ಯಾಲರಿಗೆ ನಾವು ಮಾತನಾಡ್ತಕ್ಕಂಥದ್ದು ಓಕೆ. ಆದರೆ ನಮ್ಮೆಲ್ಲ ಲೀಗಲ್ ಮತ್ತು ನೀರಾವರಿ ಮೈಂಡ್ಗಳು ಒಟ್ಟಿಗೆ ಬಂದು ಈ ಪರಿಸ್ಥಿತಿಯನ್ನು ಟ್ಯಾಕಲ್ ಮಾಡುವ ಅವಶ್ಯಕತೆ. ಇವತ್ತು ಬೊಮ್ಮಾಯಿಯವರು ಹೇಳಿದ್ರಲ್ವ, ನಂಗೆ DK ಶಿವಕುಮಾರ್ ಫೋನ್ ಮಾಡಿದ್ರು. ನಿಶ್ಚಿತವಾಗಿ ದೇವೇಗೌಡರಷ್ಟು ಕಾವೇರಿಯನ್ನು ಕೃಷ್ಣೆಯನ್ನು ಅರತವರು ರಾಜ್ಯದಲ್ಲಿ ಯಾರೂ ಇಲ್ಲ. ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಅವ್ರ ಜೊತೆಗೂ ಕೂಡ ಮಾತನಾಡ್ತಕ್ಕಂಥ ಅವಶ್ಯಕತೆ ಇದೆ. ಎಲ್ಲರೂ ಒಟ್ಟಿಗೆ ಈ ಪರಿಸ್ಥಿತಿಯನ್ನು ಎದುರಿಸಬೇಕು. ಈ ಪರಿಸ್ಥಿತಿಯಲ್ಲೂ ಮತ್ತು ನೀವು ಪಾಲಿಟಿಕ್ಸ್ ಮಾಡ್ತಾ ಕೂತ್ರೆ ನಾಳೆ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಹಂಗೆ ಹೇಳಬೇಕಿತ್ತು, ಹಿಂಗೆ ಹೇಳಬೇಕಿತ್ತು ಅನ್ನೋದನ್ನು ಹೇಳೋದು ಸುಲಭ. ಈಗ ಚಂದ್ರಶೇಖರ್ ಅವರು ವಿಪಕ್ಷದಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವರು ಈ ಮಾತನ್ನು ಹೇಳ್ತಿದ್ರು, ಇದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಬಟ್ ಇದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ಲ. ಸೊಲ್ಯೂಷನ್ ಈಸ್ ನಾವು ಒಟ್ಟಾಗಿ, ನಾನು ಹೇಳಿದಲ್ಲ, ನೀರಾವರಿ ಮತ್ತು ಲೀಗಲ್ ಬ್ರೈನ್ಗಳು ಒಟ್ಟಿಗೆ ಬಂದು ನಾವೇನು ಮಾಡಬಹುದು, ಯಾವುದು ಸಾಧ್ಯ. ಈಗ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆದು ಬಿಡಬಹುದು. ಸಿದ್ದರಾಮಯ್ಯನವರು ಈ ಬಲೂನನ್ನು ಬಿಡ್ತಾನೆ ಇದ್ರು ಪ್ರತಿ ನೀರಾವರಿ ವಿಷಯದಲ್ಲಿ. ಹಂಗೆ ಕರೀಲಿಕ್ಕೆ ಆಗಲ್ಲ. ಇವತ್ತಿನ ಪೈಪೋಟಿ ರಾಜಕಾರಣದಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಸುಪ್ರೀಂ ಕೋರ್ಟ್ಗೆ ಹೋದಾಗ ಏನು ಹೇಳಬೇಕು, ನಮ್ಮ ಲೀಗಲ್ ಸ್ಟ್ರಾಟಜಿ ಏನಿರಬೇಕು, ಬಹಿರಂಗವಾಗಿ ಹೇಳಬೇಕಂತಿಲ್ಲ, ಬಟ್ ಎಲ್ಲರೂ ಒಟ್ಟಾಗಿ ಬಂದು ಕೆಲಸ ಮಾಡುವ ಅಗತ್ಯತೆ ಇದೆ. ಎಸ್, ಶಿವಲಿಂಗಯ್ಯ ಸರ್, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ 4 ಜನರಿಗೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.